We have spent days and days of surveying different villages and towns and cities to find these kind of properties with very good location and also with proper documentation. That is a highlight of Namma Properties Karnataka. You have the borewell, you have the irrigation pipe system ready here. Drip irrigation system has been installed. ನಿಮಗೆ ಮೋಟರ್ ಆಯಿತು, ನಿಮಗೆ ಕರೆಂಟ್ ಸಪ್ಲೈ ಆಯಿತು. ಇದು ಮೈಸೂರು ರಿಂಗ್ ರೋಡ್ ರಾಂಪುರ ಸರ್ಕಲ್. ಮೈಸೂರು ರಿಂಗ್ ರೋಡ್ ರಾಂಪುರ ಸರ್ಕಲ್ದ ಆ ಫಾರ್ಮ್ ಲ್ಯಾಂಡ್ ಎಕ್ಸಾಕ್ಟ್ಲಿ 30 ಕಿಲೋಮೀಟರ್. ಐ ರಿಪೀಟ್ 30 ಕಿಲೋಮೀಟರ್ಸ್ ಟು ದ ಫಾರ್ಮ್ ಲ್ಯಾಂಡ್ ಫ್ರಮ್ ರಾಂಪುರ ಸರ್ಕಲ್ ರಿಂಗ್ ರೋಡ್ ಮೈಸೂರು. ಇದು ರಾಂಪುರ ಸರ್ಕಲ್ ಮೈಸೂರು ರಿಂಗ್ ರೋಡಲ್ಲಿಂದ ಎಚ್ ಡಿ ಕೋಟೆ ಕನೆಕ್ಟಿಂಗ್ ರೋಡ್. ನಾವು ಈ ರೂಟ್ ತಗೊಳ್ಬೇಕು. ವಿ ಹ್ಯಾವ್ ಟು ಪ್ರೊಸೀಡ್ ಫಾರ್ವರ್ಡ್ ಇನ್ ದ ಮೈಸೂರು ಎಚ್ ಡಿ ಕೋಟೆ ರೋಡ್. ಮೈಸೂರು ಕೋಟೆ ರೋಡಲ್ಲಿ ಉಬ್ದೂರ್ ಗೇಟ್ ಸಿಗುತ್ತೆ. ಈಗ ನೀವು ನೋಡಿದ ಜಾಗ ಉಬ್ದೂರ್ ಗೇಟ್. ಇಲ್ಲಿ ಬಸ್ ಸ್ಟಾಪ್ ಇದೆ, ಮೇನ್ ಬಸ್ ಸ್ಟಾಪು. ಮತ್ತು ಇಲ್ಲಿಂದ ಕನೆಕ್ಟಿಂಗ್ ರೋಡ್ ಹೋಗುತ್ತೆ. ಆ ರೋಡ್ ಹೀಗೆ ನೋಡ್ತಾ ಇದ್ರೆ ದಿಸ್ ರೋಡ್ ಗೋಸ್ ಟು ಉಬ್ದೂರ್ ಮತ್ತು ಹುಲ್ಲಳ್ಳಿ. ಸೊ ಈ ರೋಡ್ ತಗೊಂಡು ನಾವು ಹುಲ್ಲಳ್ಳಿ ಹೋಗಬೇಕು. ಹುಲ್ಲಳ್ಳಿಯಿಂದ ಆ ಫಾರ್ಮ್ ಲ್ಯಾಂಡ್ ನಮಗೆ ಸಿಗುತ್ತೆ. ಹೀಗೆ ನೀವು ನೋಡ್ತಾ ಇದ್ರೆ ಹುಲ್ಲಳ್ಳಿ ಬಸ್ ಸ್ಟ್ಯಾಂಡ್, ತುಂಬ ದೊಡ್ಡ ಬಸ್ ಸ್ಟ್ಯಾಂಡ್ ಹುಲ್ಲಳ್ಳಿ ಇರುತ್ತೆ. ಹುಲ್ಲಳ್ಳಿ ಒಂದು ಸಿಟಿ ಅಲ್ಲ, ಒಂದು ದೊಡ್ಡ ಟೌನ್ ಅಂತ ಹೇಳ್ಬೋದು. ದೊಡ್ಡ ಟೌನೇ. ನಿಂಗೆ ಬೇಸಿಕ್ ಫೆಸಿಲಿಟೀಸ್ ಎಲ್ಲ ಇಲ್ಲಿ ಸಿಗುತ್ತೆ. ನಿಮಗೆ ಹೋಟೆಲ್ಸ್ ಇರುತ್ತೆ, ಮೆಡಿಕಲ್ ಶಾಪ್ ಇರುತ್ತೆ, ಹಾಸ್ಪಿಟಲ್ಸ್ ಐತೆ. ಮತ್ತು ಇಲ್ಲಿ ಅಗ್ರಿಕಲ್ಚರ್ಗೆ ಬೇಕಾದ ವಸ್ತು ಎಲ್ಲ ಇಲ್ಲಿ ಸಿಗುತ್ತೆ. ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಶಾಪ್ಸು ಇಲ್ಲಿ ಇರುತ್ತೆ. ಸೊ ಈ ಹುಲ್ಲಳ್ಳಿಯಿಂದ ಜಸ್ಟ್ ಅರೌಂಡ್ 5 to 10 minutes ಡ್ರೈವಲ್ಲೇ ಆ ಫಾರ್ಮ್ ಲ್ಯಾಂಡ್ ನಿಮ್ಗೆ ಸಿಗ್ತದೆ. ಐ ರಿಪೀಟ್, ಓನ್ಲಿ 5 to 10 minutes ಡ್ರೈವ್ ಫ್ರಮ್ ಹುಲ್ಲಳ್ಳಿ ಯು ಗೆಟ್ ದ ಫಾರ್ಮ್ ಲ್ಯಾಂಡ್ ವಿಚ್ ಇಸ್ 1 acre and 8 ಗುಂಟೆ. ಹುಲ್ಲಳ್ಳಿಯಲ್ಲಿ ನಿಮಗೆ ಗೌರ್ಮೆಂಟ್ ಸ್ಕೂಲ್ ಇದೆ, ಫಸ್ಟ್ ಗ್ರೇಡ್ ಕಾಲೇಜ್ ಐತೆ, ಮತ್ತು ಪ್ರೈವೇಟ್ ಸ್ಕೂಲ್ಸ್ ಕೂಡ ಐತೆ. ನಿಮಗೆ ಸಿಟಿ ಲೈಫ್ ಸಾಕಾಗಿದೆ ಅಂತ ಇಟ್ಕೊಳ್ಳಿ, ಈ ಫಾರ್ಮಲ್ಲಿ ಮನೆ ಕಟ್ಕೊಂಡು ಎಂಟೈರ್ ಫ್ಯಾಮಿಲಿ ಜೊತೆನೇ ನೀವು ಇಲ್ಲಿ ಶಿಫ್ಟ್ ಮಾಡ್ಬೋದು. ನೋಡಿ, ಇಷ್ಟು ದೊಡ್ಡ ಕವಳಿ ಐತೆ. ಇಷ್ಟು ನೀರಿಲ್ಲಿ ಹರಿತಾ ಇದೆ ಅಂದರೆ ಈ ಜಮೀನಲ್ಲಿ ಯಾವಾಗಲೂ ನೀರು ಕಡಿಮೆ ಆಗಲ್ಲ. ಪೂರ್ತಿ ವರ್ಷ ನಿಮಗೆ ನೀರು ಖಂಡಿತ ಸಿಗ್ತದೆ. ನೋಡಿ ಎಷ್ಟು ದೊಡ್ಡ ಕವಳಿ, ನೋಡಿ ಎಷ್ಟು ನೀರು ಹರಿತಾ ಇದೆ. ಸ್ನೇಹಿತರೆ, ಇದನ್ನೇ ಪ್ರಾಪರ್ಟಿ ನೋಡಿ, ಸೂಪರ್ ಲೊಕೇಶನ್ ಪ್ರಾಪರ್ಟಿ ಇದು. 1 acre 8 ಗುಂಟೆ ಐತೆ. 1 acre and 8 ಗುಂಟ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಆರ್ ಆಲ್ ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಆನ್ಲೈನ್ ಅಪ್ಡೇಟ್ ಮಾಡಿದ್ದಾರೆ. ಕಂಪ್ಲೀಟ್ಲಿ ಫೆನ್ಸ್ಡ್ ಪ್ರಾಪರ್ಟಿ. ನಾನು ಫಸ್ಟ್ ಎಕ್ಸ್ಟಿಯರ್ ಬೌಂಡ್ರಿ ನಿಮ್ಗೆ ತೋರಿಸ್ತೀನಿ. 1 acre 8 ಗುಂಟೆ ಇದೆ. 1 acre and 8 ಗುಂಟೆ. ಇಲ್ಲಿ ಈ ಸೈಡಲ್ಲಿ ನೀವು ನೋಡ್ಬೋದು, ಕಂಪ್ಲೀಟ್ ಆ ಪ್ರಾಪರ್ಟಿ ಎಂಡ್ವರೆ ಫೆನ್ಸಿಂಗ್ ಆಗಿದೆ. ಇಲ್ಲಿ ಫ್ರಂಟಲ್ಲಿ ನೀವು ನೋಡ್ಬೋದು, ಕಾಂಪೌಂಡ್ ವಾಲ್ ಹಾಕಿ ನಿಮಗೆ ಗೇಟ್ ಬೇರೆ ಹಾಕಿದ್ದಾರೆ. ನೋಡಿ ಫ್ರಂಟಲ್ಲಿ, ಇದು ಫ್ರಂಟ್ ಫೇಸ್ ಆಫ್ ದ ಪ್ರಾಪರ್ಟಿ. ಇಲ್ಲಿ ನೀವು ನೋಡಿ, ಇಲ್ಲಿ ಕಾಂಪೌಂಡ್ ವಾಲ್ ಹಾಕಿದ್ದಾರೆ ಮತ್ತು ಗೇಟು ನಿಮ್ಗೆ ಹಾಕಿದ್ದಾರೆ. ಫಸ್ಟ್ ಎಕ್ಸ್ಟಿಯರ್ ಬೌಂಡ್ರಿ ಎಲ್ಲ ನಿಮ್ಗೆ ತೋರಿಸ್ಬಿಡ್ತೀನಿ. ಕಂಪ್ಲೀಟಾಗಿ ಈ ಪ್ರಾಪರ್ಟಿ ಬಂದು ನಿಮಗೆ ಸರ್ವೆ ಆಗಿ ಮಾರ್ಕಿಂಗ್ ಆಗಿದೆ. ಆಮೇಲೆ ಎಂಟೈರ್ ಬೌಂಡ್ರಿ ಬಂದು ಅವರು ಫೆನ್ಸಿಂಗ್ ಮಾಡಿದ್ದಾರೆ. ಕಲ್ಲು ಹಾಕಿ ತಂದಿ ಎಲ್ಲ ಹಾಕಿದ್ದಾರೆ. ನೋಡಿ ಈ ಪ್ರಾಪರ್ಟಿ ನೋಡಿ, ಫುಲ್ ರೋಡ್ ಫೇಸಿಂಗ್ ಎಷ್ಟು ದೂರ ಹೋಗ್ತಾ ಇದೆ ನೋಡಿ. ಕಲ್ಲು ತಂದಿ ಎಲ್ಲ ಹಾಕಿದ್ದಾರೆ. ಒಳಗಡೆ ಇರೋ ಫೆಸಿಲಿಟೀಸ್ ಎಲ್ಲ ನಿಮಗೆ ಹೇಳ್ತೀನಿ. ಫಸ್ಟ್ ಎಕ್ಸ್ಟೀರಿಯರ್ ಬೌಂಡ್ರಿ ನೋಡ್ಕೊಳ್ಳೋಣ. ನಿಮಗೆ ಬಾರ್ಡರ್ ಟು ಬಾರ್ಡರ್ ನಿಮ್ಗೆ ತೋರಿಸ್ತೀನಿ. ನೋಡಿ ಇಲ್ಲಿ ರೋಡ್ ನೋಡಿ, ಇಲ್ಲಿ ಲಾಸ್ಟ್ ಗಂಟೆ ರೋಡ್ ಹೋಗುತ್ತೆ. ರೋಡ್ ಮೇಲ್ಗಡೆನೇ ಇರೋ ಪ್ರಾಪರ್ಟಿ ನೋಡಿ, ಎಷ್ಟು ಲೆಂಗ್ತ್ ಆದ ಪ್ರಾಪರ್ಟಿ. ರೋಡ್ ಮೇಲ್ಗಡೆನೇ ಎಷ್ಟು ಲೆಂಗ್ತ್ ಬರ್ತಾಯಿದೆ ನೋಡಿ. ಟಾಪ್ ಲೊಕೇಶನ್ ಪ್ರಾಪರ್ಟಿ.
ಐ ಗಿವ್ ಇಂಪಾರ್ಟೆನ್ಸ್ ಟು ದ ಲೊಕೇಶನ್ ಆಫ್ ದ ಪ್ರಾಪರ್ಟಿ. ಅದಕ್ಕೆ ಈಕ್ವಲ್ ಆಗಲ್ಲ, ಅದಕ್ಕಿಂತ ಹೆಚ್ಚಾಗಿ ಇಂಪಾರ್ಟೆನ್ಸ್ ಕೊಡೋದೇ ಡಾಕ್ಯುಮೆಂಟೇಷನು. ನನ್ನ ಪ್ರಕಾರ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ಆಗಿ ಆನ್ಲೈನಲ್ಲಿ ಅಪ್ಡೇಟ್ ಆಗಿದೆ ಆ ಥರ ಪ್ರಾಪರ್ಟೀಸೇ ನಾವು ಬಂದು ನಿಮ್ಗೆ ತೋರಿಸೋದು. ಸೊ ಇಲ್ಲಿ ನೇಬರಿಂಗ್ ಪ್ರಾಪರ್ಟಿ ನೋಡ್ತಾ ಇದ್ದೀರಾ, ಅಲ್ಲಿ ಫುಲ್ಲಿ ಕೃಷಿ ಮಾಡ್ತಾ ಇದ್ದಾರೆ. ಇದು ತುಂಬ ಡಿಮ್ಯಾಂಡರ ಏರಿಯಾ, ಮಣ್ಣು ಸೂಪರ್ ಮಣ್ಣು, ನೀರು ಅಷ್ಟು ಇರ್ತದೆ ನೋಡಿ. ಇದು ಅಕ್ಕಪಕ್ಕ ನೇಬರಿಂಗ್ ಪ್ರಾಪರ್ಟೀಸ್ ಎಲ್ಲ ನಿಮ್ಗೆ ತೋರಿಸ್ತಾ ಇದ್ದೀನಿ. ಎಲ್ಲ ಕಡೆಯೂ ನಿಮಗೆ ಕೃಷಿ ಮಾಡ್ತಾ ಇದ್ದಾರೆ. ಇಲ್ಲಿ ಸುಮಾರು ಜನ ಮೈಸೂರು ಬೆಂಗಳೂರು ಅವರೇ ಬಂದು ಇಲ್ಲಿ ಬಂದು ಪ್ರಾಪರ್ಟೀಸ್ ತೊಗೊಂಡಿದ್ದಾರೆ. ಇದು ಆಪೋಸಿಟಲ್ಲಿ ನೋಡ್ಬೋದು, ಇಲ್ಲಿ ನೋಡಿ, ಇಲ್ಲಿ ಕೃಷಿ ಮಾಡ್ತಾಯಿದೆ. ಮಾವಿನ ಗಿಡ ಐತೆ, ಸಿಲ್ವರ್ ಗಿಡ ಐತೆ, ಟೀಕ್ ಐತೆ, ತೆಂಗು ಐತೆ, ಫುಲ್ ಪ್ರಾಪರ್ಟೀಸ್ ಇಲ್ಲಿ ತುಂಬ ಡಿಮ್ಯಾಂಡ್ ಇದೆ. ಇಲ್ಲಿ ಪ್ರಾಪರ್ಟೀಸ್ ಇನ್ವೆಸ್ಟ್ಮೆಂಟ್ ಮಾಡಿವರು ಎಲ್ಲ ಕೃಷಿ ಮಾಡ್ತಾಯಿದ್ದಾರೆ. ಇಲ್ಲಿ ಬಂದು ತೆಂಗು, ಟೀಕ್, ಅಡಿಗೆ ಆ ಥರ ಎಲ್ಲ ಪ್ಲಾಂಟೇಷನ್ಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಈಸಿ ಆ್ಯಕ್ಸಸ್ ಇದೆ ನಿಮಗೆ. ಆ ಔಟ್ಸೈಡ್ ಎಕ್ಸ್ಟೀರಿಯರ್ ಬೌಂಡ್ರಿ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಬೌಂಡ್ರಿ ವಾಲ್ ನೋಡಿ, ಕಂಪ್ಲೀಟಾಗಿ ಈ ಪ್ರಾಪರ್ಟಿ ಡಾಕ್ಯುಮೆಂಟೇಷನ್ಸ್ ಅಪ್ ಟು ಡೇಟ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಪ್ರಾಪರ್ಟಿ ಇತ್ತು. ನಿಮ್ಮ ಕಡೆ ಹಣ ಆಯಿತಾ, ಅಮೌಂಟ್ ರೆಡಿ ಮಾಡ್ತೀರಾ, ಇನ್ನು 3 ದಿನ ರೆಡಿ ಮಾಡ್ತೀರಾ, 10 ದಿನ ರೆಡಿ ಮಾಡ್ತೀರಾ, 20 ದಿನ ರೆಡಿ ಮಾಡ್ತೀರಾ, ಯಾವಾಗ ನಮ್ಮ ರೆಡಿ ಮಾಡಿ ನಿಮ್ಮ ಮೇಲೆ ಆಯಿತು, ಎಷ್ಟು ಬೇಗ ರಿಜಿಸ್ಟ್ರೇಷನ್ ಮಾಡ್ಬೋದು ಅಂತ ನಿಮ್ಮ ಮೇಲೆ ಆಯಿತು. ಇವರು ಸೆಲ್ಲರ್ ಜೊತೆಯಿಂದ ನೀವು ನೋಡ್ತಾ ಇದ್ದೀರಾ, ಲ್ಯಾಂಡ್ ಸರ್ವೆ ಆಗಿ ಮಾರ್ಕಿಂಗ್ ಆಗಿ ಕಲ್ಲು ತಂದು ಎಂಟೈರ್ ಪ್ರಾಪರ್ಟೀಸ್ ಫುಲ್ಲಿ ಸೆಕ್ಯೂರ್ಡ್, ಕಲ್ಲು ತಂದು ಹಾಕಿ ಫೆನ್ಸ್ ಮಾಡಿದ್ದಾರೆ. ಡಾಕ್ಯುಮೆಂಟೇಷನ್ ಅಪ್ ಟು ಡೇಟ್ ರೆಡಿ ಮಾಡಿದ್ದಾರೆ. ನೀವು ನಾಳೆನೇ ರಿಜಿಸ್ಟ್ರೇಷನ್ ಹೋಗ್ತೀರಾ, ಪ್ರಾಪರ್ಟೀಸ್ ರೆಡಿ ಟು ಗೋ ಫಾರ್ ರಿಜಿಸ್ಟ್ರೇಷನ್, ಆ ಥರ ಪ್ರಾಪರ್ಟಿ ಇದು. ನಮ್ಮ ಚಾನಲು ನಮ್ಮ ಪ್ರಾಪರ್ಟೀಸ್ ಕರ್ನಾಟಕಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಥರ 100% ಕ್ಲೀನ್ ಡಾಕ್ಯುಮೆಂಟ್ಸ್ ಇರೋ ಪ್ರಾಪರ್ಟೀಸೇ ನಾನು ನಿಮ್ಗೆ ತೋರಿಸೋದು. ಮೈ ಫಸ್ಟ್ ಪ್ರಿಫರೆನ್ಸ್ ಇಸ್ ದ ಡಾಕ್ಯುಮೆಂಟೇಷನ್ ಆಫ್ ದ ಪ್ರಾಪರ್ಟಿ. ಡಾಕ್ಯುಮೆಂಟೇಷನ್ ಓಕೆ ಆಯಿತಾ, ಸೆಕೆಂಡ್ ಪ್ರಿಫರೆನ್ಸ್ ಬಂದು ಲೊಕೇಶನು. ಡಾಕ್ಯುಮೆಂಟ್ ಸರಿಯಿಲ್ಲ, ಲೊಕೇಶನ್ ಸೂಪರ್ ಅಂತಂದ ಆ ಥರ ಪ್ರಾಪರ್ಟೀಸ್ ನಾವು ಕೈ ಹಾಕೋಂಗಿಲ್ಲ, ನಾವು ಮಾಡೋಂಗಿಲ್ಲ. ಪ್ರಾಪರ್ಟಿ ಬೌಂಡ್ರಿಗೆ ಇಲ್ಲಿ ಬಂದಿದ್ದೀನಿ ನೋಡಿ, ಫೆನ್ಸಿಂಗ್ ಎಲ್ಲಿ ಎಂಡ್ ಆಗ್ತಾ ಇದೆ ನೋಡಿ. ಎಂಟೈರ್ ಪ್ರಾಪರ್ಟಿ ಇಸ್ ಫುಲ್ಲಿ ಫೆನ್ಸ್ಡ್ ಪ್ರಾಪರ್ಟಿ ಇತ್ತು. ಓಕೆ ನೋಡಿ, ಫುಲ್ಲಾಗಿ ಫೆನ್ಸ್ ಆಗಿದೆ. ಈಗ ಒಳಗಡೆ ಪ್ರಾಪರ್ಟಿ ನಾನು ನಿಮ್ಗೆ ತೋರಿಸ್ತೀನಿ. ಕಂಪ್ಲೀಟ್ ಪ್ರಾಪರ್ಟಿ ಇನ್ನೊಂದು ಸರಿ ರಿಪೀಟ್ ಮಾಡ್ತೀನಿ. ಸರ್ವೆ ಆಗಿ ಮಾರ್ಕಿಂಗ್ ಆಗಿದ ಮೇಲೇ ಕಲ್ಲು ತಂದು ಹಾಕಿ ಫೆನ್ಸಿಂಗ್ ಹಾಕಿದ್ದಾರೆ. ಫ್ರಂಟ್ ಫೇಸಿಂಗ್ ಅದು ಪ್ರಾಪರ್ಟಿಲಿ ನಿಮಗೆ ಕಾಂಪೌಂಡ್ ವಾಲ್ ಪ್ಲಸ್ ಗೇಟ್ ಬರ್ತಾ ಇದೆ. ಒಳಗಡೆನೂ ಸುಮಾರು ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ದಿಸ್ ಪ್ರಾಪರ್ಟಿ ಇಸ್ ರೆಡಿ ಫಾರ್ ಫಾರ್ಮಿಂಗ್. ನೀವು ಕೃಷಿ ಮಾಡೋದಕ್ಕೆ ಬೇಕಾದ ಫೆಸಿಲಿಟೀಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಪ್ರಾಪರ್ಟಿ ಒಳಗಡೆ ಹೋಗಿ ಏನೇನು ಫೆಸಿಲಿಟೀಸ್ ಇದೆ ನಿಮ್ಗೆ ತೋರಿಸ್ತೀನಿ ನೋಡಿ. ಇವರು ಅಡ್ಜಸೆಂಟ್ ಜಮೀನು ನೋಡಿ, ಇಲ್ಲಿ ಎಲ್ಲ ಮಾರ್ಕಿಂಗ್ ಆಗಿ ಪೇಂಟ್ ಮಾಡಿದ್ದಾರೆ, ಕಲ್ಲಲ್ಲಿ ಮಾರ್ಕಿಂಗ್ ಎಲ್ಲ ಮಾಡಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಅಂತ ಅವರು ಜಮೀನು ಸ್ಟಾರ್ಟ್ ಆಗ್ತದೆ, ಆದ್ರೇನೋ 1 ಫುಟ್ ಸ್ಪೇಸ್ ಬಿಟ್ಟೆ ಅವರು ಕಲ್ಲು ಹಾಕಿದ್ದಾರೆ. ಯಾಕಂದರೆ ನಮ್ಮ ಅಕ್ಕಪಕ್ಕ ಇರೋರ ಜೊತೆ ನಾವು ಅಂಡರ್ಸ್ಟ್ಯಾಂಡಿಂಗ್ಲೇ ಇರಬೇಕು. ಕಾಂಪೌಂಡ್ ವಾಲ್ನ ನೋಡಿ ಪಕ್ಕ ನೀಟಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ ಕಾಂಪೌಂಡ್ ವಾಲ್ ಹಾಕಿ ಫ್ರಂಟಲ್ಲೇ ನಿಮಗೆ ಗೇಟ್ ಇದೆ. ತುಂಬ ದೊಡ್ಡ ಗೇಟೇ ಹಾಕಿದ್ದಾರೆ, ತುಂಬ ವೈಡ್ ಗೇಟ್ ಕೊಟ್ಟಿದ್ದಾರೆ. ನೀವು ಅಟ್ ಎ ಟೈಮಲ್ಲಿ 2 ಕಾರ್ ಒಳಗಡೆ ತೊಗೊಂಡು ಹೋಗ್ಬೋದು. ಗೇಟ್ ಅಷ್ಟು ವೈಡ್ ಗೇಟು. ಫ್ರಂಟಲ್ಲಿ ನೋಡ್ತಾ ಇದ್ದೀರಾ, ಒಂದು ಬ್ಯೂಟಿಫುಲ್ ಕಾಂಪೌಂಡ್ ವಾಲ್ ಹಾಕಿದ್ದಾರೆ ಸೂಪರಾಗಿ. ಆ ಕಾಂಪೌಂಡ್ ವಾಲ್ ಟಾಪ್ ಸರ್ಫೇಸಲ್ಲಿ ನೋಡಿ ನಿಮಗೆ ಟೈಲ್ಸ್ ಎಲ್ಲ ಹಾಕಿದ್ದಾರೆ. ಅಪಿಯರೆನ್ಸ್ ಸೂಪರಾಗೈತೆ. ಮತ್ತು ಫ್ರಂಟ್ ಗೇಟ್ ನೋಡ್ತಾ ಇದ್ದೀರಾ, ಫ್ರಂಟ್ ಗೇಟ್ ತುಂಬ ವೈಡ್ ಗೇಟ್ ಹಾಕಿದ್ದಾರೆ. ಇಲ್ಲಿ ನೀವು ಅಟ್ ಅ ಟೈಮ್ 2 ಕಾರ್ ಒಳಗಡೆ ತೊಗೊಂಡು ಹೋಗ್ಬೋದು, ಆ ಥರ ವೈಡ್ ಗೇಟ್ ಕೊಟ್ಟಿದ್ದಾರೆ ಫ್ರಂಟ್ ಗೇಟು. ಮತ್ತು ನೀವು ಕೃಷಿ ಮಾಡೋ ಸಮಯದಲ್ಲಿ ನಿಮಗೆ ಲೋಡ್ಸ್ ಬರ್ತದೆ, ನಿಮಗೆ ಟ್ರ್ಯಾಕ್ಟರ್ ಬೇಕಂದರೆ ಒಳಗಡೆ ಎತ್ಕೊಂಡು ಹೋಗ್ಬೋದು. ದೊಡ್ಡ ಲೋಡ್ ಲಾರಿಗಳು ಬಂದಾಲು ಒಳಗಡೆನೇ ಹೋಗ್ಬೋದು. ಆ ಥರ ಸೂಪರ್ ವೈಡ್ ಗೇಟ್ ನಿಮ್ಗೆ ಕೊಟ್ಟಿದ್ದಾರೆ. ಇದು ಫ್ರಂಟ್ ಗೇಟ್ ಮುಂದ್ಗಡೆನೇ ನೋಡಿ ನಿಮಗೆ ಸುಮಾರು ಪಾರ್ಕಿಂಗ್ ಸ್ಪೇಸ್ ಸಿಗ್ತಾ ಇದೆ. ಫ್ರಂಟ್ ಆಫ್ ದ ಗೇಟ್ ನೀವು ಒಂದು 2 ದೊಡ್ಡ ಕಾರ್ ಇಲ್ಲಿ ಪಾರ್ಕ್ ಮಾಡ್ಬೋದು. ಆಚೆಗೆ ಪಾರ್ಕ್ ಮಾಡೋಕ್ಕೆ ಅಷ್ಟು ಪಾರ್ಕಿಂಗ್ ಸ್ಪೇಸ್ ಐತೆ. ಹೀಗೆ ಪ್ರಾಪರ್ಟಿ ಇಂಟೀರಿಯರ್ಸ್ ನೋಡಿ. ಇನ್ಸೈಡ್ ಆಫ್ ದ ಪ್ರಾಪರ್ಟಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು 1 ಎಕರು 8 ಗುಂಟೆ ಐತೆ. RTC ಬಂದು 1 ಎಕರ್ 8 ಗುಂಟೆಗೆ ಐತೆ ಈ ಪ್ರಾಪರ್ಟಿ. ಪ್ಲಸ್ ನಿಮಗೆ ಒಂದು 9 ಎಕರು ನಿಮಗೆ ಖರಾಬ್ ಸಿಗ್ತೆ. ಇಟ್ ಇಸ್ 1 acre and 8 ಗುಂಟೆ ಪ್ರಾಪರ್ಟಿ on RTC, plus you get Karab land of almost 9 gunte.
9 ಗುಂಟೆ ಖರಾಬ್ ಲ್ಯಾಂಡ್ ಐತೆ. ಪ್ರಾಪರ್ಟಿಯಲ್ಲಿ ನಿಮ್ಗೆ ಸುಮಾರು ಫೆಸಿಲಿಟೀಸ್ ಇದೆ. ಫಸ್ಟ್ ಆಲ್ರೆಡಿ ಎಕ್ಸ್ಟೀರಿಯರ್ ನಿಮ್ಗೆ ತೋರಿಸ್ತೀನಿ. ಎಂಟೈರ್ ಪ್ರಾಪರ್ಟಿ ಸೆಕ್ಯೂರ್ಡ್, ಕಲ್ಲಾಕಿ ತಂದಾಕಿ ಫೆನ್ಸಿಂಗ್ ಆಗಿದೆ ಪ್ರಾಪರ್ಟಿ, ಮತ್ತು ಫ್ರಂಟ್ ಗೇಟು ಮಾಡಿದ್ದಾರೆ. ನಿಮಗೆ ಆಲ್ರೆಡಿ ಬೋರ್ವೆಲ್ ಇಲ್ಲಿ ಫಿಕ್ಸ್ ಮಾಡಿದ್ದಾರೆ, ಫಂಕ್ಷನಲ್ ಬೋರ್ವೆಲ್ಲು. ಮತ್ತು ನಿಮಗೆ ಕೃಷಿ ಮಾಡೋಕ್ಕೋಸ್ಕರ ಈ ಭೂಮಿಯಲ್ಲಿ ನಿಮಗೆ ಬಂದು ಅವರು ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಿದ್ದಾರೆ. ಎಲ್ಲ ನಿಮ್ಗೆ ತೋರಿಸ್ತೀನಿ. ನಿಮಗೆ ಬೌಂಡ್ರೀಸ್ ಆದ ಪ್ರಾಪರ್ಟಿ ಹೀಗೆ ಒಳಗಡೆಯಿಂದ ತೋರಿಸ್ತೀನಿ, ಏನೇನು ಫೆಸಿಲಿಟೀಸ್ ಇದೆ ಅದನ್ನು ನಿಮ್ಗೆ ತೋರಿಸ್ತೀನಿ. ಓಕೆ, ಎಲ್ಲ ಈ ಕೃಷಿ ಮಾಡೋದಕ್ಕೆ ರೆಡಿ ಪ್ರಾಪರ್ಟಿ ಇದು. ದಿಸ್ ಫಾರ್ಮ್ ಲ್ಯಾಂಡ್ ಹ್ಯಾಸ್ ಆಲ್ ದ ಬೇಸಿಕ್ ಫೆಸಿಲಿಟೀಸ್ ನೆಸರಿ ಫಾರ್ ಅಗ್ರಿಕಲ್ಚರ್. ನೀವು ಏನೋ ಪ್ಲಾಂಟೇಷನ್ಸ್ ಮಾಡೋದು, ಫಾರ್ಮಿಂಗ್ ಮಾಡೋದಕ್ಕೆ ನಿಮ್ಗೆ ಬೇಕಾದ ಫೆಸಿಲಿಟೀಸ್ ಇರ್ಬೋದು, ಎಲ್ಲ ರೆಡಿ ಐತೆ. ನಿಮಗೆ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಿದ್ದಾರೆ ನೋಡಿ. ಡ್ರಿಪ್ ಸಿಸ್ಟಮು ಇನ್ಕ್ಲೂಡಿಂಗ್ ಪೈಪ್ಲೈನ್ಸ್ ಎಲ್ಲ, UGD ಪೈಪ್ಲೈನ್ಸ್ ಎಲ್ಲ ಹಾಕಿದ್ದಾರೆ. ಡ್ರಿಪ್ ಇರಿಗೇಷನ್ಗೆ ರೆಡಿ ಇದೆ ನೋಡಿ. ಇಲ್ಲಿ ಡ್ರಿಪ್ ಇರಿಗೇಷನ್ಗೆ ಪೈಪ್ಸ್ ಎಲ್ಲ ನೀವು ನೋಡ್ತಾ ಇದ್ದೀರಾ. ನಿಮಗೆ UGD ಪೈಪ್ಲೈನು ಹೋಗ್ತದೆ ಇರಿಗೇಷನ್ ಸಿಸ್ಟಮ್. ದಿಸ್ ಪ್ರಾಪರ್ಟಿ ಇಸ್ ರೆಡಿ ಫಾರ್ ಫಾರ್ಮಿಂಗ್. ನೀವು ಕೃಷಿ ಮಾಡೋಕ್ಕೆ ರೆಡಿ ಇರೋ ಭೂಮಿ, ಏನು ಕೃಷಿ ಮಾಡೋದಕ್ಕೆ ರೆಡಿ ಇರೋ ಭೂಮಿ ಇತ್ತು. ಈ ಕೃಷಿ ಮಾಡೋದಕ್ಕೆ ನಿಮ್ಗೆ ಬೇಕಾದ ನೀರು ಫೆಸಿಲಿಟಿಗೆ ಡ್ರಿಪ್ ಇರಿಗೇಷನ್ ಐತೆ. ನಿಮಗೆ ಬೋರ್ವೆಲ್ ಹಾಕಿದ್ದಾರೆ, ಬೋರ್ವೆಲ್ ಸೂಪರಾಗಿ ನೀರು ಬರ್ತೈತೆ, ಮೋಟರನ್ನು ಫಿಕ್ಸ್ ಆಗಿದೆ. ಸೊ ಹಂಗೆ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆ ಬೌಂಡ್ರಿ ನೋಡ್ಕೊಳ್ಳೋಂಗೆ ನೋಡಿ. ಎಂಟೈರ್ ಸೆಂಟ್ರಲ್ ಪಾಯಿಂಟ್ ಆಫ್ ದ ಪ್ರಾಪರ್ಟಿಯಲ್ಲಿ ಮಧ್ಯದಲ್ಲಿ ಡ್ರಿಪ್ ಇರಿಗೇಷನ್ ರೆಡಿ ಮಾಡಿ ಇಟ್ಟಿದ್ದಾರೆ ನೋಡಿ. ಎಕ್ಸಾಕ್ಟ್ಲಿ ಸೆಂಟ್ರಲ್ ಪಾಯಿಂಟಲ್ಲಿ ಡ್ರಿಪ್ ಇರಿಗೇಷನ್ ರೆಡಿ ಮಾಡಿ ಇಟ್ಟಿದ್ದಾರೆ. ಡ್ರಿಪ್ ಲೈನ್ ಎಲ್ಲ ಸೆಟ್ ಮಾಡಿ ಇಟ್ಟಿದ್ದಾರೆ. ಆನ್ ದ ಬೋತ್ ಹಾಫ್ಸ್ ಆಫ್ ದ ಪ್ರಾಪರ್ಟಿ ನೀವು ಯಾವ ಪ್ಲಾಂಟೇಷನ್ ಮಾಡಿದಲ್ಲೋ ಇಲ್ಲಿಂದ ನೀವು ಈ ಪೈಪ್ಲೈನಿಂದ ಕನೆಕ್ಷನ್ ಕೊಟ್ಟು ನೀವು ವಾಟರ್ ಸಪ್ಲೈ ಕೊಡ್ಬೋದು ನೋಡಿ. ಮಧ್ಯದಲ್ಲಿ UGD ಪೈಪ್ಲೈನ್ಸ್ ಐತೆ ಡ್ರಿಪ್ ಇರಿಗೇಷನ್ಗೋಸ್ಕರ. ಎಲ್ಲ ತುಂಬ ನಿಮಗೆ ಪ್ರೊಫೆಷ್ನಲ್ ವರ್ಕ್ ಮಾಡಿದ್ದಾರೆ. ಈಸ್ ಅ ವೆರಿ ಪ್ರೊಫೆಷ್ನಲ್ ಪರ್ಸನ್. ಈ ಪ್ರಾಪರ್ಟಿ ತಗೊಂಡು ಇದು ಫ್ರಂಟ್ ಗೇಟ್ ಇರ್ಬೋದು, ಫೆನ್ಸಿಂಗ್ ಇರ್ಬೋದು, ಎಲ್ಲ ಅವ್ರು ಖರ್ಚು ಮಾಡಿ ರೆಡಿ ಮಾಡಿದ್ದಾರೆ. ಈ ಡ್ರಿಪ್ ಇರಿಗೇಷನ್ ಸಿಸ್ಟಮು, UGD ಲೈನ್ಸ್ ಎಲ್ಲ ಅವ್ರು ಖರ್ಚು ಮಾಡಿ ರೆಡಿ ಮಾಡಿದ್ದು. ಮತ್ತು ಮಣ್ಣು, ಈ ಸೂಪರ್ ಮಣ್ಣು ಈ ಭೂಮಿಯಲ್ಲೈತೆ. ಮಣ್ಣು ನೀವು ನೋಡ್ಬೋದು, ಸೂಪರ್ ಮಣ್ಣು ಇದೆ ನೋಡಿ. ದಿಸ್ ಸಾಯಿಲ್ ಇಸ್ ವೆರಿ ಗುಡ್ ಫಾರ್ ಫಾರ್ಮಿಂಗ್, ವೆರಿ ಫರ್ಟೈಲ್ ಸಾಯಿಲ್. ಈ ಕೋಣೆಯಲ್ಲಿ ಬಂದುಬಿಟ್ಟಿನಿ ನೋಡಿ. ಇಲ್ಲಿ ಕಲ್ಲು ತಂದು ಹಾಕಿದ್ದಾರೆ. ಎಂಟೈರ್ ಪ್ರಾಪರ್ಟಿ, ಆಲ್ ದ 4 ಬೌಂಡ್ರೀಸ್ ಹ್ಯಾಸ್ ಬೀನ್ ಫೆನ್ಸ್ಡ್. ಓಕೆ, ಫೆನ್ಸಿನ ಸುಮ್ಮನೆ ಬಂದು ಹಾಕಂಗಿಲ್ಲ, ಅವರು ಬಂದು ಸರ್ವೆ ಮಾಡಿ ಮಾರ್ಕಿಂಗ್ ಮಾಡಿ ಆಮೇಲೆ ಫೆನ್ಸಿಂಗ್ ಮಾಡಿದ್ದಾರೆ. ಇದು ನೇಬರಿಂಗ್ ಪ್ರಾಪರ್ಟಿ, ನೇಬರ್ಸ್ ಪ್ರಾಪರ್ಟಿ ನೋಡಿ. ಅವರೆಲ್ಲ ಕೃಷಿ ಮಾಡ್ತಾಯಿದ್ದಾರೆ ನೋಡಿ. ಆ ಗಿಡಗಳೆಲ್ಲ ನೋಡಿ ಎಷ್ಟು ಸೂಪರಾಗಿ ಗಿಡ ಬೆಳೆದಿದೆ ನೋಡಿ. ದಿಸ್ ಪ್ರಾಪರ್ಟಿ 1 ಎಕರ್ 8 ಗುಂಟೆ. ನಿಮಗೆ ಕೃಷಿ ಮೇಲೆ ತುಂಬ ಆಸೆ ಇದ್ದರೆ ಇಲ್ಲಿ ಮಾಡ್ಬೋದು. ನೀರು ವ್ಯವಸ್ಥೆ ಎಲ್ಲ ಆಗಿದೆ, ಕರೆಂಟ್ ಫೆಸಿಲಿಟಿ ಇದೆ, ಎಲೆಕ್ಟ್ರಿಕಲ್ ಪೋಲ್ಸ್ ಎಲ್ಲ ನೋಡ್ತಾ ಇದ್ದೀರಾ. ಕರೆಂಟ್ ಫೆಸಿಲಿಟೀಸು ಐತೆ, ಬೋರ್ವೆಲ್ಲು ಐತೆ. ನೀವು ಒಂದು ಚಿಕ್ಕದಾಗೆ ಒಂದು ಬ್ಯೂಟಿಫುಲ್ಲಾಗಿ ಒಂದು ಫಾರ್ಮ್ ಹೌಸ್ ಇಲ್ಲಿ ಮಾಡಿಕೊಂಡು ನೀವು ಬೆಂಗಳೂರಲ್ಲಿ ಹತ್ರ ಇಟ್ಕೊಳ್ಳಿ. IT ಸೆಕ್ಟರಲ್ಲಿ ಕೆಲಸ ಮಾಡ್ತಾರೆ, ಏನೋ ಬಿಸ್ನೆಸ್ ಇದೆ ಬೆಂಗಳೂರಲ್ಲೇ, ಇಲ್ಲ ಮೈಸೂರು ಸಿಟಿ ಏನೋ ಬಿಸ್ನೆಸ್ ಇದೆ. ಸ್ಯಾಟರ್ಡೇ ಸಂಡೇ ವೀಕೆಂಡ್ಸ್ ಏನು ಮಾಡಿ ನೀವು ಬಂದು ಇಲ್ಲಿ ಬಂದು ಸ್ಟೇ ಮಾಡ್ಕೊಳ್ಬೋದು. ವೀಕೆಂಡ್ಸ್ ಇಲ್ಲೇ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು ನೋಡಿ. ಇಲ್ಲಿ ಕರೆಕ್ಟಾಗಿ ಇಲ್ಲೇ ನಿಮಗೆ ಬೋರ್ ಫೆಸಿಲಿಟಿ ಇದೆ, ಬೋರ್ ಇಲ್ಲೇ ರೆಡಿ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ನಿಮಗೆ ಬೋರ್ವೆಲ್ಲ ಅಷ್ಟು ಸೂಪರಾಗಿ ಸೆಟ್ ಮಾಡಿದ್ದಾರೆ. ನಿಮಗೆ ದಿಸ್ ಪ್ರಾಪರ್ಟಿ ಈಸ್ ರೆಡಿ ಫಾರ್ ಫಾರ್ಮಿಂಗ್ ಪ್ರಾಪರ್ಟಿ. ಕೃಷಿ ಮಾಡೋದಕ್ಕೆ ರೆಡಿ ಇರೋ ಭೂಮಿ ಇದು. ಈ ಭೂಮಿ ಡೆವಲಪ್ ಮಾಡಿವರು, ಅವ್ರಿಗೆ ತುಂಬ ಅಗ್ರಿಕಲ್ಚರ್ ನಾಲೆಜ್ ಐತೆ. ಸೊ ಅವ್ರಿಗೆ ಗೊತ್ತು ಹೆಂಗೆ ಒಂದು ಅಗ್ರಿಕಲ್ಚರ್ಗೋಸ್ಕರ ಹೆಂಗೆ ಒಂದು ಭೂಮಿನ ರೆಡಿ ಮಾಡಬೇಕಂತೆ. ಸೊ ಅವರು ಕ್ಲೀನಾಗಿ ಪ್ಲ್ಯಾನ್ ಮಾಡಿ ನಿಮಗೆ ಬೋರ್ ಹಚ್ಚಿ ವಾಟರ್ ಫೆಸಿಲಿಟಿ ರೆಡಿ ಮಾಡಿ ಡ್ರಿಪ್ ಇರಿಗೇಷನ್ ಎಲ್ಲ ಸೆಟ್ ಮಾಡಿ ನಿಮಗೆ ಮೋಟ್ರೆಲ್ಲ ಫಿಕ್ಸ್ ಮಾಡಿದ್ದಾರೆ. ಆಲ್ರೆಡಿ ಕರೆಂಟ್ ಲೈನ್ ಎಲ್ಲ ಐತೆ ನೋಡಿ. ಇಲ್ಲಿ ಬಾಕ್ಸ್ ಐತೆ ನಿಮಗೆ. 1 ಎಕರ್ 8 ಗುಂಟೆ ರೆಡಿ ಫಾರ್ ಫಾರ್ಮಿಂಗ್, ಕೃಷಿಗೆ ರೆಡಿ ಇರೋ ಸೈಟ್. The basic infrastructure necessary for farming is already been installed in this particular farmland. You have the borewell, you have the irrigation pipe system ready here. Drip irrigation system has been installed. ನಿಮಗೆ ಮೋಟರ್ ಆಯಿತು, ನಿಮಗೆ ಕರೆಂಟ್ ಸಪ್ಲೈ ಆಯಿತು. ಸೊ ನೀರಿಗೆ ಏನು ಪ್ರಾಬ್ಲಮ್ ಇಲ್ಲ. ನಿಮಗೆ ಭೂಮಿ ಮಣ್ಣು ಅಷ್ಟು ಫರ್ಟೈಲ್ ಸಾಯಿಲ್ ಐತೆ, ಸೂಪರ್ ಮಣ್ಣು ಇತ್ತು. ಸೊ ಯಾವ ಗಿಡ ಬೇಕಂದರೆ ನೀವು ಇಲ್ಲಿ ಬೆಳಿಬೇಕಾಗತ್ತೆ. ನಿಮಗೆ ನೀರು ಐತೆ, ಕ್ವಾಲಿಟಿ ಆಫ್ ದ ಸಾಯಿಲ್ ಇಸ್ ವೆರಿ ಗುಡ್. 1 ಎಕರ್ 8 ಗುಂಟೆ. ಮತ್ತು ನೀವು ಸಿಟಿ, ಮೈಸೂರು ಸಿಟಿಯೋ ಇಲ್ಲ ಬೆಂಗಳೂರಲ್ಲಿ ಕೆಲಸ ಮಾಡೋರು ಇಲ್ಲಿ ವೀಕೆಂಡ್ಸಲ್ಲಿ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಇಲ್ಲಿ ಬಂದು ಟೈಮ್ ಪಾಸ್ ಮಾಡ್ಬೋದು.
ನೀವು ಒಂದು ಚಿಕ್ಕದಾಗಿ ಅಚ್ಚುಕಟ್ಟಾಗಿ ಒಂದು ಮನೆ ಕಟ್ಕೊಳ್ಳಿ, ಇಲ್ಲಿ ಒಂದು ಫಾರ್ಮ್ ಹೌಸ್ ಕಟ್ಕೊಳ್ಳಿ. ವೀಕೆಂಡ್ಸ್ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಟೈಮ್ ಪಾಸ್ ಮಾಡಿ. ಇಲ್ಲಿ ಬಂದು ನೀವು ಸ್ಟೇ ಮಾಡಿದರೆ ನಿಮ್ಮ ಮೈಂಡ್ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಫ್ರೆಶ್ ಏರ್, ಫ್ರೆಶ್ ವಾಟರ್, ಇಟ್ ಇಸ್ ವೆರಿ ಗುಡ್ ಟು ರಿಜ್ಯುನೇಟ್ ಯುವರ್ ಹೆಲ್ತ್ ಆಲ್ಸೋ. ಅದ್ರ ಜೊತೆ ಪ್ಲಾಂಟೇಷನ್ಸು ಮಾಡಿಕೊಂಡೇ ಹೋಗಿ. ಸುಮಾರು ವರ್ಷ ಹೋಗುತ್ತೆ, ನಿಮ್ಮ ಪ್ಲಾಂಟ್ಸ್ ಗಿಡಗಳು ದೊಡ್ಡದಾಗತ್ತೆ, ಅದರಿಂದ ನಿಮಗೆ ಹಣ ಸಿಗ್ಬೋದು. ಮತ್ತು ಭೂಮಿ ಇದು ವ್ಯಾಲ್ಯೂಯೇಷನು ನಿಮಗೆ ಇಲ್ಲಿ ತುಂಬ ಡಿಮ್ಯಾಂಡ್ ಇರುತ್ತೆ. ಈಗ ಡಿಮ್ಯಾಂಡ್ ಇನ್ನೂ ಹೆಚ್ಚಾಗುತ್ತೆ, ಯಾಕಂದರೆ ಮೇನ್ ರೋಡ್ ಮೇಲ್ಗಡೆನೇ ಇರೋ ಪ್ರಾಪರ್ಟಿ ಇದು. ವರ್ಷ ಅಲ್ಲಿ ನಿಮಗೆ ಬೇರೆ ತುಂಬ ಬೇಗನೆ ನಿಮಗೆ ಅಪ್ರಿಷಿಯೇಟ್ ಆಗೋದು ಜಾಗ ಇದು. ಒಂದು ಪ್ರಾಪರ್ಟಿ ನೀವು ಪರ್ಚೇಸ್ ಮಾಡಿದ ಒಂದು ಇನ್ವೆಸ್ಟ್ಮೆಂಟ್ ಲೆಕ್ಕ ಇಟ್ಕೊಂಡು ನೀವು ತೊಗೊಂಡಿದ್ರೆ ಕೂಡ ನಿಮ್ಮ ಕೈಯಲ್ಲಿ ಒಂದು 2-3 ವರ್ಷ ನೀವು ಮಾಡ್ಕೊಳ್ಳಿ, ನೀವು ಎಷ್ಟು ಪಟ್ಟು ಇದು ಹೆಚ್ಚಾಗುತ್ತೆ ಹೇಳೋಕ್ಕಾಗಲ್ಲ. ಆ ಥರ ತುಂಬ ಡಿಮ್ಯಾಂಡ್ ಇರೋ ಜಾಗ ಇಲ್ಲಿ. ಈ ಸ್ಟ್ರೆಚ್ಚಲ್ಲಿ ಬೇರೆ ಯಾವ ಪ್ರಾಪರ್ಟಿ ಹೀಗೆ ಸೇಲ್ಗಿಲ್ಲ, ಅದರಿಂದ ಅರ್ಥ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ದ ಬ್ಯಾಕ್ ಎಂಡ್ ಆಫ್ ದ ಪ್ರಾಪರ್ಟಿ. ನೋಡ್ತಾ ಇದ್ದೀರಾ, ಬ್ಯಾಕ್ ಎಂಡ್ ಆಫ್ ದ ಪ್ರಾಪರ್ಟಿ ಫುಲ್ಲಾಗಿ ಕಂಪ್ಲೀಟಾಗಿ ಫೆನ್ಸ್ ಆಗಿದೆ, ಕಲ್ಲು ತಂದಿಲ್ಲ ಇದೆ. ಇದು ನೇಬರಿಂಗ್ ಪ್ರಾಪರ್ಟಿ. ಬ್ಯಾಕ್ ಸೈಡ್ ನೋಡ್ತಾ ಇದ್ದೀರಾ, ಅವರು ಬಂದು ನೋಡಿ ಮ್ಯಾಂಗೋ ಪ್ಲಾಂಟೇಷನ್ಸ್, ಮ್ಯಾಂಗ್ರೂವ್ಸ್ ಇದೆ, ಫುಲ್ಲಾಗಿ ಮಾವಿನ ಗಿಡನ ಹಾಕಿದ್ದಾರೆ. ನಿಮ್ಮ ನೇಬರಿಂಗ್ ಪ್ರಾಪರ್ಟಿ ಅದಾದ ಬ್ಯಾಕ್ ಸೈಡಲ್ಲಿ ಬರೋ ಪ್ರಾಪರ್ಟಿ. ಸೊ ಇದು ಸುತ್ತಮುತ್ತ ಅಡ್ಜಸೆಂಟ್ ಪ್ರಾಪರ್ಟೀಸು ನೀವು ನೋಡ್ತಾ ಇದ್ದೀರಾ, ಎಲ್ಲರೂ ಪ್ಲಾಂಟೇಷನ್ಸ್ ಹಾಕಿದ್ದಾರೆ, ಇಲ್ಲಿ ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ. ಅದೊಂದು ನೀವು ಅರ್ಥ ಮಾಡ್ಕೊಳ್ಬೇಕು, ನೀರಿಗೆ ಏನು ಸಮಸ್ಯೆ ಇಲ್ಲ ಅಂತ. ಮತ್ತು ಸಾಯಿಲ್ ಕ್ವಾಲಿಟಿ ತುಂಬ ಫರ್ಟೈಲ್ ಸಾಯಿಲ್ ಆಗಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ನೋಡಿ, ಈ ಪ್ರಾಪರ್ಟಿ ಬೌಂಡ್ರಿ ಒಳಗಡೆ ಬೇವಿನ ಮರ ಇಲ್ಲಿ ಐತೆ. ಸೊ ಇದು ಬೇವಿನ ಮರನ ನಿಮ್ಗೆ ಸಿಗ್ತಾಯಿದೆ. ಇದು ಈ ಪೋರ್ಷನಲ್ಲೇ ಐತೆ, ಈ ಸೈಡಲ್ಲೇ ಐತೆ. ಸೈಡ್ ಕಾರ್ನರಲ್ಲಿ ಇಲ್ಲಿ ನೋಡ್ಬೋದು ಸ್ವಲ್ಪ ಗಿಡಗಳನ್ನ ಇವರು ಆಲ್ರೆಡಿ ಹಾಕಿದ್ದಾರೆ ಇಲ್ಲಿ. ಇದು ಒಂದು ಗಿಡ ಐತೆ, ಇದು ಯಾವ ಗಿಡ ನನಗೆ ಗೊತ್ತಿಲ್ಲ ನೋಡಿ. ಮತ್ತು ಈ ಅಗೇನ್ ಐ ವಿಲ್ ರಿಪೀಟ್ ದ ಫೆಸಿಲಿಟೀಸ್ ಅವೈಲಬಲ್ ಇನ್ ದಿಸ್ ಪ್ರಾಪರ್ಟಿ. ಒಂದು ಫೈನಲ್ ರೀಕ್ಯಾಪ್ ಕೊಡ್ತೀನಿ. ದ ಎಂಟೈರ್ ಪ್ರಾಪರ್ಟಿ ಹ್ಯಾಸ್ ಬೀನ್ ಫೆನ್ಸ್ಡ್. ಫೆನ್ಸ್ನ ಸುಮ್ಮನೆ ಕಲ್ಲು ತಂದು ಹಾಕಿಲ್ಲ, ಫಸ್ಟ್ ಸರ್ವೆ ಮಾಡಿ ಮಾರ್ಕಿಂಗ್ ಆಗಿದ ಮೇಲೆ ಫೆನ್ಸಿಂಗ್ ಆಗಿದೆ. ಫ್ರಂಟ್ ಫೇಸಿಂಗ್ ಆಫ್ ದ ಪ್ರಾಪರ್ಟಿಯಲ್ಲೇ ನಿಮ್ಗೆ ಕಾಂಪೌಂಡ್ ವಾಲ್ ಮತ್ತು ಗೇಟ್ ಬರ್ತಾ ಇದೆ. ಓಕೆ, ದಿಸ್ ಇಸ್ ದ ಎಕ್ಸ್ಟರ್ನಲ್ ಇನ್ಫ್ರಾಸ್ಟ್ರಕ್ಚರ್. ಕಮಿಂಗ್ ಟು ದ ಪ್ರಾಪರ್ಟಿ ಇನ್ಫ್ರಾಸ್ಟ್ರಕ್ಚರ್, ಇಟ್ ಈಸ್ ರೆಡಿ ಫಾರ್ ಫಾರ್ಮಿಂಗ್ ಪ್ರಾಪರ್ಟಿ. ಕೃಷಿಗೆ ರೆಡಿ ಇರೋ ಭೂಮಿ ಇತ್ತು. ಹಂಗೆ ಹೇಳಿದಂತ ಏನು ಹೇಳಬೇಕಂದ್ರೆ ನಿಮ್ಗೆ ಬೋರ್ ಐತೆ, ಮೋಟ್ರ್ ಐತೆ, ಮತ್ತು ಇರಿಗೇಷನ್ ಚಾನಲ್ಸ್, ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಿದ್ದಾರೆ. ಕಮಿಂಗ್ ಟು ದ ಸೆಕ್ಯೂರಿಟಿ ಆಫ್ ದ ಪ್ರಾಪರ್ಟಿ, ಆಲ್ರೆಡಿ ಹೇಳಿರ್ತಾರೆ ಎಂಟೈರ್ ಪ್ರಾಪರ್ಟಿಯಲ್ಲಿ ನಿಮಗೆ ಫೆನ್ಸಿಂಗ್ ಆಗಿದೆ. ಅದೇ ಬಿಟ್ಟು ನಿಮಗೆ CCTV ಸೆಟ್ ಮಾಡಿದ್ದಾರೆ, CCTV ಇನ್ಸ್ಟಲೇಷನು ಆಗಿದೆ. ಅದು ಬಂದು CCTVಲಿಂದ ನೀವು ನಿಮ್ಮ ಪ್ರಾಪರ್ಟಿನ ಮಾನಿಟರ್ ಮಾಡ್ಬೋದು. ಆಲ್ರೆಡಿ CCTV ಸೆಟ್ ಆಗಿದೆ. ಓಕೆ, ಯು ಕ್ಯಾನ್ ಮಾನಿಟರ್ ಇಟ್ ಫ್ರಮ್ ಯುವರ್ ಸ್ಮಾರ್ಟ್ಫೋನಿಂದ ನೀವು ಮಾನಿಟರ್ ಮಾಡ್ಬೋದು. 24/7 ನೀವು ಪ್ರಾಪರ್ಟಿಯ ಮಾನಿಟರಿಂಗ್ ಮಾಡ್ಬೋದು. ಸೊ CCTV ಫೆಸಿಲಿಟೀಸ್ ಸೆಕ್ಯೂರಿಟಿಗೆ ಹಾಕಿದ್ದಾರೆ. ನಮ್ಮ ಪ್ರಾಪರ್ಟಿ ಕರ್ನಾಟಕದಲ್ಲಿ ನಾವು ನಿಮ್ಗೆ ತೋರಿಸಿದ ಫಾರ್ಮ್ ಲ್ಯಾಂಡ್ಸ್ ಇರ್ಬೋದು, ಫಾರ್ಮ್ ಹೌಸಸ್ ಇರ್ಬೋದು. ಫಸ್ಟ್ ನಮ್ಮ ಇಂಪಾರ್ಟೆನ್ಸ್, ಯು ಗಿವ್ ಇಂಪಾರ್ಟೆನ್ಸ್ ಟು ದ ಡಾಕ್ಯುಮೆಂಟೇಷನ್ ಆಫ್ ದ ಪ್ರಾಪರ್ಟಿ. 100% ಡಾಕ್ಯುಮೆಂಟ್ ಕ್ಲಿಯರ್ ಆಗಿದೆ ಅಂತ ನಾವು ಅಲ್ಲಿ ಕೈ ಹಾಕೋದು. ಇದು ಆನ್ಲೈನಲ್ಲೇ ಡಾಕ್ಯುಮೆಂಟೇಷನ್ ಎಲ್ಲ ಅಪ್ ಟು ಡೇಟ್ ಆಗಿದೆ. ದ ಫಸ್ಟ್ ಪಾಯಿಂಟ್ ಇಸ್ ದಿಸ್ ಪ್ರಾಪರ್ಟಿ ಇಸ್ ರೆಡಿ ಫಾರ್ ರಿಜಿಸ್ಟ್ರೇಷನ್. ಆಲ್ ಪೇಪರ್ ವರ್ಕ್ ಆಫ್ ದಿಸ್ ಪ್ರಾಪರ್ಟಿ ಇಸ್ ಅಪ್ ಟು ಡೇಟ್ ಆ್ಯಂಡ್ ಇಟ್ ಇಸ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಪ್ರಾಪರ್ಟಿ. ಇದು 1 ಎಕರ್ 8 ಗುಂಟೆ ಪ್ರಾಪರ್ಟಿ ಬಂದು ನಿಮಗೆ ಆನ್ ಪೇಪರ್ ಐತೆ, RTC ಐತೆ. ಅದೇ ಬಿಟ್ಟು 9 ಗುಂಟೆ ಖರಾಬ್ ಐತೆ, 9 ಗುಂಟೆ ಫ್ರೀ ಲ್ಯಾಂಡ್ ಐತೆ ನಿಮಗೆ. ಅದೆಲ್ಲ ಈ ಫೆನ್ಸಿಂಗ್ ಒಳಗಡೆ ಬರುತ್ತೆ, ಆಚೆಗೆ ಬೇರೆ ಎಲ್ಲಿಯೂ ಇಲ್ಲ. ಈವನ್ ದಟ್ ಇಸ್ ಟೋಟಲಿ ಫೆನ್ಸ್ಡು. ಸೊ 9 ಗುಂಟೆ ನಿಮಗೆ ಖರಾಬ್ ಸಿಗ್ತಾ ಇದೆ. This property dealing is through agency. Through agency is the property dealing. Our commission is 2% commission on business, 2% commission. For further details on the property, please call the number appearing in the video or the number given in the description. ನಾವು ಬಂದು ನೋಡಿ ಸೈಟ್ ವಿಸಿಟ್ಗೆ 1,000 ನಾವು ಚಾರ್ಜ್ ಮಾಡ್ತಾ ಇದ್ದೀನಿ. 1,000 ಚಾರ್ಜ್ ಆಗುತ್ತೆ. ಈ 1,000 ಯಾಕೆಂದರೆ ಫಸ್ಟ್ ಅವಾಯ್ಡ್ ಟೈಮ್ ಪಾಸಸ್. ಸೀರಿಯಸ್ ಬೈಯರ್ಸ್ ಮಾತ್ರ 1,000 ಕೊಟ್ಟು ಬಂದು ಲೊಕೇಶನ್ ಬಂದು ವಿಸಿಟ್ ಮಾಡ್ತಾರೆ. ಈ ಪ್ರಾಪರ್ಟಿ ಲೊಕೇಶನ್ ಇಸ್ ಅನ್ ಆಸಮ್ ಲೊಕೇಶನ್ ಐತೆ. ಮತ್ತು ಅವರು ಡಾಕ್ಯುಮೆಂಟೇಷನ್ ಬಂದು ಕ್ಲಿಯರಾಗೇ ಇರ್ತದೆ. ಆನ್ಲೈನಲ್ಲೇ ಡಾಕ್ಯುಮೆಂಟೇಷನ್ ಎಲ್ಲ ಅಪ್ಡೇಟ್ ಆಗಿದೆ. ನಮ್ಮ ಮಾತು ಏನಂತಾರೆ, ದಿಸ್ ಪ್ರಾಪರ್ಟಿ ಇಸ್ ರೆಡಿ ಫಾರ್ ರಿಜಿಸ್ಟ್ರೇಷನ್. ಮತ್ತು ಈ ಥರ ಪ್ರಾಪರ್ಟೀಸ್ ಲೊಕೇಟ್ ಮಾಡೋದು ಸುಮ್ಮನೆ ಬೀದಿಲಿ ಎಲ್ಲ ಸುತ್ತಾಡೋ ಜೊತೆಲ್ಲ ಈ ಥರ ಪ್ರಾಪರ್ಟೀಸ್ ಲೊಕೇಟ್ ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಸ್ಪೆಂಟ್ ಡೇಸ್ ಆ್ಯಂಡ್ ಡೇಸ್ ಆಫ್ ಸರ್ವೇಯಿಂಗ್ ಡಿಫ್ರೆಂಟ್ villages and towns and cities to find these kind of properties with very good location and also with proper documentation. That is a highlight of Namma Properties Karnataka. We locate properties, we recommend properties to you which has
100% documentation, clear documentation, and also of very good location. The highlights is top location which is very good for investment and for future liquidation. ನಾಳೆ ನೀವು ಈ ಪ್ರಾಪರ್ಟಿ ಮಾಡಬೇಕಂತ ನೀವು ಹೋಗಿದಂತ ಇದು ಲಿಕ್ವಿಡೇಟ್ ಮಾಡೋದು ಭಾಳ ಈಸಿ ಆಗುತ್ತೆ. ನೀವು ತುಂಬ ದಿನ ಕಾಯಬೇಕಾಗಲ್ಲ. ಯಾಕಂದರೆ ಬಿಕಾಸ್ the one point is the location of the property is very good location, and two, the documents are up to date documents, perfect documents. ಈ ಎರಡು ಕರೆಕ್ಟಾಗಿ ಫಿಕ್ಸ್ ಆಗಿದೆ ಅಂತ ಆ ಪ್ರಾಪರ್ಟಿ ಲಿಕ್ವಿಡೇಟ್ ಮಾಡೋದು ಯಾವಾಗ ಬೇಕಂದ್ರೆ ತುಂಬ ಈಸಿಯಾಗಿ ನೀವು ಸೇಲ್ ಮಾಡ್ಬೋದು. ಆ ಥರ ಪ್ರಾಪರ್ಟೀಸೇ ನಾವು ನಿಮ್ಗೆ ತೋರಿಸೋದು. ಸೊ ದಯವಿಟ್ಟು ಇದೆಲ್ಲ ಅರ್ಥ ಮಾಡ್ಕೊಳ್ಳಿ. ವಿ ಹ್ಯಾವ್ ಸ್ಪೆಂಟ್ ಲಾಟ್ ಆಫ್ ಟೈಮ್, ಎನರ್ಜಿ ಆ್ಯಂಡ್ ಅವರ್ ಮನಿ. ಇಷ್ಟೆಲ್ಲ ನಾವು ಶ್ರಮ ತಗೊಂಡಿಗೆ ಒಂದು ಸಲ ಖುಷಿ ಅಂತ ನೀವು ಕೊಡಿ. ಖಂಡಿತ ನೀವು ಒಂದು ಸೀರಿಯಸ್ ಬಯರ್, ನೀವು ಒಂದು ಮೈಂಡ್ ಇಟ್ಕೊಂಡು ನೀವು ಬಂದು ಈ ಪ್ರಾಪರ್ಟಿ ನೋಡಿ ಅಂತ ಖಂಡಿತ ನೀವು ಯು ವಿಲ್ ಗೋ ಫಾರ್ ದ ರಿಜಿಸ್ಟ್ರೇಷನ್ನ. ನಿಮಗೆ ಈ ಪ್ರಾಪರ್ಟಿ ಬಂದು ವಿಸಿಟ್ ಮಾಡ್ತೀರಾ, ಇನ್ ಕೇಸ್ ಯು ಲೈಕ್ ದ ಪ್ರಾಪರ್ಟಿ, ಯು ಆರ್ ರೆಡಿ ಟು ಗೋ ಫಾರ್ ದ ರಿಜಿಸ್ಟ್ರೇಷನ್ ಅಂತ, ವಿ ವಿಲ್ ಅರೇಂಜ್ ಎ ಡೈರೆಕ್ಟ್ ಸಿಟ್ಟಿಂಗ್ ವಿತ್ ದ ಓನರ್ ಆಫ್ ದ ಪ್ರಾಪರ್ಟಿ. ಅವ್ರ ಜೊತೆ ಕೂತ್ಕೊಂಡು ನೀವು ಮಾತಾಡಿ ಒಂದು ಫೈನಲ್ ಪ್ರೈಸ್ ಮಾಡಿ, ಆಮೇಲೆ ಲೀಗಲ್ ವೆರಿಫಿಕೇಷನ್ ಡಾಕ್ಯುಮೆಂಟ್ಸನ್ನು ಖಂಡಿತ ನಿಮ್ಗೆ ಕೊಡ್ತಾರೆ. ದೆನ್ ವಿ ಕ್ಯಾನ್ ಗೋ ಅಹೆಡ್ ವಿತ್ ದ registration of the property. Kindly subscribe to our channel ನಮ್ಮ ಪ್ರಾಪರ್ಟಿ ಕರ್ನಾಟಕ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಪ್ರಾಪರ್ಟಿ, ಸೂಪರ್ ಲೊಕೇಶನ್, ಟಾಪ್ ಲೊಕಾಲಿಟಿ ಇರೋ ಪ್ರಾಪರ್ಟಿ ವಿತ್ ಪ್ರಾಪರ್ ಡಾಕ್ಯುಮೆಂಟೇಷನ್ ಇರೋ ಪ್ರಾಪರ್ಟಿ ನಿಮಗೆ ನಾವು ಪ್ರಾಪರ್ಟಿ ಟೂರ್ ತೋರಿಸ್ತೀನಿ. ಸೊ ಟೇಕ್ ಕೇರ್, ಬಾಯ್.